ಏನಾಗುತ್ತೆ ದಾವಣಗೆರೆ ಬಂಡಾಯದ ಅಭ್ಯರ್ಥಿಯ ನಿಲುವು ಅನ್ನುವಂಥದ್ದು. ದಾವಣಗೆರೆ ಬಂಡಾಯ ಅಭ್ಯರ್ಥಿಯ ನಿಲುವು ಏನಾಗುತ್ತೆ? ನಾಮಿನೇಷನ್ ವಾಪಸ್ ಪಡೆಯಲು ಕೇವಲ 48 ಗಂಟೆಗಳಷ್ಟೇ ಬಾಕಿ. ಅಷ್ಟರಲ್ಲಿ ಸಾದಿಕ್ ಪೈಲ್ವಾನ್ ಮನವೊಲಿಸುತ್ತಾರಾ ಕಾಂಗ್ರೆಸ್ಸಿಗರು? ಸಾದಿಕ್ ಮನವೊಲಿಸಲು ಸಮುದಾಯ ನಾಯಕರಿಗೆ ಟಾಸ್ಕ್ ಎದುರಾಗಿದೆ. ಈ ಬಗ್ಗೆ ಸಭೆ ನಡೆಸಿದ ಅಲ್ಪಸಂಖ್ಯಾತರ ನಾಯಕರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಯಾವ ರೀತಿ ಮನವೊಲಿಸಬೇಕೆಂದು ಕೈ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಸಾದಿಕ್ ಮನವೊಲಿಸಲು ನಾಳೆಯೇ ಕೊನೆಯ ದಿನ. ಮನವೊಲಿಸಲು ಫೇಲ್ ಆದ್ರೆ ಕಾಂಗ್ರೆಸ್ಗೆ ಬಿಗ್ ಸಂಕಷ್ಟ ಎದುರಾಗುತ್ತೆ. ಸಂಕಷ್ಟಕ್ಕೆ ಸಿಲುಕುತ್ತಾ ಕಾಂಗ್ರೆಸ್ ಅಥವಾ ರಿಲೀಫ್ ಸಿಗುತ್ತಾ? ಸಾದಿಕ್ ನಾಮಪತ್ರ ಹಿಂಪಡೆದ್ರೆ ದಾವಣಗೆರೆಯಲ್ಲಿ ಟಫ್ ಫೈಟ್. ಬೈ ಎಲೆಕ್ಷನ್ ಅಲ್ಲಿ ಎರಡು ಪಕ್ಷಗಳ ನಡುವೆಯೂ ಟಫ್ ಫೈಟ್ ಎದುರಾಗುತ್ತೆ. ದಾವಣಗೆರೆ ಬಂಡಾಯ ಅಭ್ಯರ್ಥಿಯ ನಿಲುವು ಏನಾಗುತ್ತೆ? ಹಾಗಾದ್ರೆ ನಾಮಿನೇಷನ್ ವಾಪಸ್ ಪಡೆಯಲು ಕೇವಲ 48 ಗಂಟೆಗಳಷ್ಟೇ ಬಾಕಿ. ಅಷ್ಟರಲ್ಲಿ ಸಾದಿಕ್ ಪೈಲ್ವಾನ್ ಮನವೊಲಿಸುತ್ತಾರ ಕಾಂಗ್ರೆಸ್ಸಿಗರು? ಈಗಾಗಲೇ ಜಮೀರ್ ಅಹಮದ್ ದಾವಣಗೆರೆಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಸಾದಿಕ್ ಪೈಲ್ವಾನ್ ಮನವೊಲಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಿಗ್ ಟಾಸ್ಕ್ ಅನ್ನ ಜಮೀರ್ ಅಹಮದ್ಗೆ ಕೊಟ್ಟಿದ್ದಾರೆ. ಬಟ್ ಅದು ವರ್ಕೌಟ್ ಆಗುತ್ತಾ? ಸಾದಿಕ್ ಪೈಲ್ವಾನ್ ಮನವೊಲಿಸುತ್ತಾರ ಕಾಂಗ್ರೆಸ್ಸಿಗರು? ಒಂದು ವೇಳೆ ಸಾದಿಕ್ ಪೈಲ್ವಾನ್ ಏನಾದ್ರೂ ನಾಮಿನೇಷನ್ ಇಂದ ಹಿಂದೆ ಸರಿಲಿಲ್ಲ ಅಂತ ಅಂದ್ರೆ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಅನ್ನುವಂತ ರೀತಿಯಲ್ಲಿ ದಾವಣಗೆರೆ ಕ್ಷೇತ್ರ ಈ ಬಾರಿ ಬಿಜೆಪಿ ತೆಕ್ಕಿಗೆ ಹೋಗೋದು ಗ್ಯಾರಂಟಿ ಆಗುತ್ತೆ. ಒಂದು ವೇಳೆ ಏನಾದ್ರೂ ಸಾದಿಕ್ ಪೈಲ್ವಾನ್ ಮನವೊಲಿಸಿ ನಾಮಿನೇಷನ್ ಇಂದ ಹಿಂದಕ್ಕೆ ಸರಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಬಿಗ್ ಫೈಟ್ ಏರ್ಪಡುತ್ತೆ. ನೋಡಿ, ಶ್ರೀನಿವಾಸ್ಗೆ ಎಸ್ಟಿ ಸಮುದಾಯದ ಶ್ರೀನಿವಾಸ್ಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ. ಅತ್ತ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ. ಎರಡರ ಮಧ್ಯೆ ಬಿಗ್ ಫೈಟ್ ಏರ್ಪಡುತ್ತೆ. ಸಾದಿಕ್ ಪೈಲ್ವಾನ್ ಏನಾದ್ರೂ ನಾಮಿನೇಷನ್ ಇಂದ ಹಿಂದಕ್ಕೆ ಸರಿದ್ರೆ, ಒಂದು ವೇಳೆ ನಾಮಿನೇಷನ್ ಇಂದ ಹಿಂದಕ್ಕೆ ಸರಿಲ್ಲ ಅಂತ ಅಂದ್ರೆ ನಿಜಕ್ಕೂ ಸಹಿತ ಈ ಬಾರಿ ಕಾಂಗ್ರೆಸ್ಗೆ ಭಾರಿ ದೊಡ್ಡ ಮಟ್ಟದ ನಷ್ಟ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ದಾವಣಗೆರೆ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಸತತವಾಗಿ 4 ಬಾರಿ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದು ಬೀಗದಂತ ಕ್ಷೇತ್ರ. ಅವರ ನಿಧನದ ಬಳಿಕ ತೆರವಾದಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಈ ಬಾರಿ ಅವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್. ಅನುಕಂಪದ ಅಲೆ ಮೂಡಿಸಿರುವಂಥದ್ದು. ಹಾಗಾದ್ರೆ ಅದೇ ಅನುಕಂಪದ ಅಲೆ ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ಗೆ? ಒಂದು ವೇಳೆ ಏನಾದ್ರೂ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಅನ್ನ ಹಿಂಪಡೆಯಲಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಶ್ರೀನಿವಾಸ್ಗೆ ಏನು ಟಿಕೆಟ್ ಅನ್ನ ಘೋಷಣೆ ಮಾಡಿರ್ತಾರೆ, ಈ ಬಾರಿ ಒಬ್ಬ ಕೆಳಮಟ್ಟದ ಒಂದು ಶಾಸಕ ಆಗಿರ್ಬೋದು, ಒಬ್ಬ ಅಭ್ಯರ್ಥಿ ಆಗಿರ್ಬೋದು, ವಿಧಾನಸೌಧಕ್ಕೆ ಹೋಗ್ಲಿ, ಅವರು ಸಹಿತ ಅಲ್ಲಿ ಆಡಳಿತವನ್ನು ನಡೆಸಲಿ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ದಾವಣಗೆರೆಯ ಜನ ಮಾತನಾಡಿಕೊಳ್ತಾ ಇರುವಂಥದ್ದು. ಎಸ್ಟಿ ಸಮುದಾಯವನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಅಲ್ಲಿ ಬಿಜೆಪಿ ಪ್ರಬಲವಾಗಿದೆ. ಹಿಂದುಳಿದ ಸಮಾಜವನ್ನ ಅಲ್ಲಿ ಹಿಡಿದಿಟ್ಕೊಳ್ಳೋದ್ರಲ್ಲಿ ಬಿಜೆಪಿ ಪ್ರಬಲವಾಗಿದೆ. ಹೀಗಾಗಿ ಒಂದು ವೇಳೆ ಏನಾದ್ರೂ ಸಾದಿಕ್ ಪೈಲ್ವಾನ್ ಹಿಂದಕ್ಕೆ ಸರಿಲಿಲ್ಲ ಅಂತ ಅಂದ್ರೆ, ಯಾಕಂದ್ರೆ ಕೇವಲ 48 ಗಂಟೆಗಳು ಮಾತ್ರ ಬಾಕಿ. ಇನ್ನು 2 ದಿನಗಳಲ್ಲಿ ಸಾದಿಕ್ ಪೈಲ್ವಾನ್ ಮನವೊಲಿಸುತ್ತಾರ ಕಾಂಗ್ರೆಸ್ಸಿಗರು? ಜಮೀರ್ ಅಹಮದ್ಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ದಾವಣಗೆರೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಜಮೀರ್ ಅಹಮದ್ ಮಾತನ್ನ ಕೇಳ್ತಾರಾ? ಅಲ್ಪಸಂಖ್ಯಾತರ ಸಮುದಾಯದಿಂದ ಕೇಳಿ ಬರ್ತಾ ಇತ್ತು, ನಮ್ಮ ಸಮುದಾಯಕ್ಕೆ ಅಹಿಂದ ಸರ್ಕಾರ, ಅಹಿಂದ ನಾಯಕ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಸಮುದಾಯಕ್ಕೆ ಯಾವ ಒಂದು ಅಭಿವೃದ್ಧಿಯನ್ನ ಮಾಡಿಕೊಟ್ಟಿದ್ದಾರೆ, ಯಾವ ಒಂದು ಅಂದ್ರೆ ಆಡಳಿತ ಅಂತ ಬಂದ್ರೆ ನಮ್ಮನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ಮಾತುಗಳಾಗಿತ್ತು. ಆದ್ರೆ ಕಾಂಗ್ರೆಸ್ ಮತ್ತೊಂದು ಭರವಸೆಯನ್ನ ಕೊಟ್ಟಿದೆ. ಸುರ್ಜೇವಾಲಾ ಹೇಳ್ತಾರೆ, ಈ ಬಾರಿ ಆಗಿಲ್ಲ ಅಂತ ಅಂದ್ರೂ ಸಾಮಾನ್ಯ ಎಲೆಕ್ಷನ್ ಅಲ್ಲಿ ಅಂದ್ರೆ ಮುಂದಿನ ಬಾರಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನ ಆಡ್ತಾರೆ. ಬಟ್ ಇಲ್ಲಿ ವರ್ಕೌಟ್ ಆಗುತ್ತಾ? ಅದು ಸತ್ಯನ? ಅದರ ನಂಬ್ತಾರ ಜನ? ಅಲ್ಪಸಂಖ್ಯಾತರ ಮನವೊಲಿಸ್ತಾರ? ಕಾಂಗ್ರೆಸ್ ಏನಾದ್ರೂ ಮನವೊಲಿಕೆ ಆಗುತ್ತಾ? ಅಲ್ಲಿ ಬಾಗಲಕೋಟೆ ಕ್ಷೇತ್ರವನ್ನ ಹೆಂಗೋ ಸಿಎಂ ಸಿದ್ದರಾಮಯ್ಯ ಅವರು ಮನವೊಲಿಸಿ ಅಂತ ಅಂದ್ರೂ ನೋಡಿ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಾಗಿ ಮಲ್ಲಿಕಾರ್ಜುನ್ ಮೇಲೆ ಒಲವಿತ್ತು. ಬಟ್ ಅಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ಕೊಡ್ಲಾಯ್ತು. ಬಟ್ ಇಲ್ಲಿ ದಾವಣಗೆರೆಯಲ್ಲಿ ಏನಾಗಿದೆ ಅಂತ ಅಂದ್ರೆ ಮುಸ್ಲಿಂ ಮುಖಂಡರು ಇದೀಗ ನಮಗೆ ಟಿಕೆಟ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಡೆಸ್ತಾ ಇರುವಂತದ್ದು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ,
ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.